KSRTC ಬಸ್ ಬಂದಿರೋದರಿಂದ ನಮ್ಮ ಊರಿಗೆ ತುಂಬ ಉಪಯೋಗಕಾರಿಯಾಗಿದೆ. ಖಾಸಗಿ ಬಸ್ಗಳಿದ್ದು ಆದರೆ ಅದರಲ್ಲಿ ಬೆಳಿಗ್ಗೆ ಫುಟ್ಬೋರ್ಡ್ನಲ್ಲಿ ನಾನೇ ಒಂದು ವೈರಲ್ ಮಾಡಿದ್ದೇನೆ. ಅದನ್ನು ಫುಟ್ಬೋರ್ಡ್ನಲ್ಲಿ ಸ್ಕೂಲ್ ಮಕ್ಕಳು ನೇತಾಡಿಕೊಂಡು ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಇದೇ ನಮ್ಮ ಲೈನ್ನಲ್ಲಿ. ಶ್ರೀನಿವಾಸ ಪೂಜಾರಿ ಅವರು ಒಂದು ಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲೂ ಸಹ ಒಂದು 100 ಯುವಕರು ಮತ್ತು ಎಲ್ಲ ಮಹಿಳೆಯರು ಸಹ ಬೇಡಿಕೆಯನ್ನು ಇಟ್ಟಿದ್ದರು. ಆದರೂ ಕೂಡ BJP ಸರ್ಕಾರವಿದ್ದಾಗ ಒಂದು ಬಸ್ಸನ್ನು ಮಂಜೂರು ಮಾಡಲು ಅವರಿಂದ ಆಗಲಿಲ್ಲ. ಈ ವಡ್ಡರ್ಸೆ ಗ್ರಾಮದಲ್ಲಿ ಬಹಳ ದಿನಗಳಿಂದ ನಮಗೆ ಒಂದು ಗ್ರಾಮೀಣ ಪ್ರದೇಶವಾದ ಈ ಪ್ರದೇಶದಲ್ಲಿ ಗೌರ್ಮೆಂಟ್ ಬಸ್ಸಿನ ಬೇಡಿಕೆಗಳು ಬಹಳ ದಿನದಿಂದ ಇತ್ತು. ವಿಭಾಗ ನಾಯಕರೆಲ್ಲ ಒಟ್ಟಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಮಂದತ್ತಿಂದ ಕುಂದಾಪುರಕ್ಕೆ KSRTC ಬಸ್ ಬಂದಿದೆ. ಅದು ಹೊರತು ಬೇರೆ ಯಾರಿಂದ ಒಂದು ಕಾರಣಭೂತರಲ್ಲ. ಗ್ಯಾರಂಟಿಯಲ್ಲಿ ದುಡ್ಡಿಲ್ಲ, ಗ್ಯಾರಂಟಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿಗಳಿಂದ ನಾವು ಹಿಂದೆ ಉಳಿತಾ ಇದ್ದೀವಿ. ಇದೆಲ್ಲ ಸುಳ್ಳು. ಒಂದೊಂದ್ಸಲ ಕೆಲವರು ಮಾತನಾಡ್ತಾರಲ್ಲ ಅದು ಮಾತನಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು ಕಳೆದ ತಿಂಗಳು. ಅದು ನಿಜಕ್ಕೂ ಎಷ್ಟು ಅರ್ಥಪೂರ್ಣವಾಗಿತ್ತಂದಲ್ಲಿ ಅದು ಬರೀ ಬುರುಡೆ ಬಿಡ್ತಾ ಇರೋದೇ ಕೆಲಸ. ಬರೀ ಬುರುಡೆ ಬಿಡ್ಕೊಂಡು ಕೂತ್ಕೊಳ್ಳೋದು, ಬೇರೆ ಏನಿಲ್ಲ. ಮಾಡಲಿಕ್ಕೂ ಕೆಲಸ ಇಲ್ಲ, ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಅಥವಾ ಒಂದು ಕಾರ್ಯಕ್ರಮ ಇಲ್ಲ. ನಮ್ಮ ಜಿಲ್ಲೆ ಇದೆಯಲ್ಲ, ಉಡುಪಿ ಜಿಲ್ಲೆ, ಇದು ಅತಿ 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 ಬುದ್ಧಿವಂತರ ಜಿಲ್ಲೆ. ಈಗ ಇಲ್ಲಿ KSRTC ಬಸ್ ಬಂದಿರೋದರಿಂದ ನಮ್ಮ ಊರಿಗೆ ತುಂಬ ಉಪಯೋಗಕಾರಿಯಾಗಿದೆ. ಇಲ್ಲಿ ಟೈಮಿಗೆ ಬಸ್ ಇರೋದಿಲ್ಲ. ಆದರೆ KSRTC ಬಸ್ ಬಂದು ನಮಗೆ ತುಂಬ ಹೆಲ್ಪ್ ಆಗಿದೆ. ಈ ಬಸ್ ಬಂದು ಕುಂದಾಪುರ, ಕೋಟ, ಉಡುಪಿ, ಬ್ರಹ್ಮಾವರಕ್ಕೆ ಹೋಗುತ್ತದೆ. ಇದೀಗ ನಮ್ಮ ಗ್ರಾಮಕ್ಕೆ ಒಂದು ಗೌರ್ಮೆಂಟ್ ಬಸ್ ಬಂದಿದೆ. ನಮಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಯಾಕೆಂದರೆ ನಾನು ಈಗ 10ನೇ ತರಗತಿಯಲ್ಲಿ ಓದುತ್ತಿರುವ ಕಾರಣ ನಮಗೆ ಸಂಜೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಸೊ ಹಾಗೆ ನಮಗೆ ಸ್ಪೆಷಲ್ ಕ್ಲಾಸ್ ಮುಗಿದ ನಂತರ ನಮಗೆ ಮನೆಗೆ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕು. ಸೊ ಹಾಗೆ ಪ್ರೈವೇಟ್ ಬಸ್ ಇರುತ್ತೆ. ನಮಗೆ ಪ್ರೈವೇಟ್ ಬಸ್ ನಿಲ್ಲಿಸಲ್ಲ, ರಶ್ ಇರುತ್ತೆ. ತುಂಬ ಕಾಲೇಜ್ ಮಕ್ಕಳೆಲ್ಲ ಅದರಲ್ಲಿ ಇರ್ತಾರೆ. ಸೊ ಹಾಗೆ ನಮ್ಗೆ ತುಂಬ ಕಷ್ಟ ಆಗುತ್ತೆ, ನಿಲ್ಲಿಸಲ್ಲ. ಸೊ ಹಾಗೆ ನಾವು ಎಣಿಸ್ಕೊಂಡಾಗೆ ನಮ್ಮ ಊರಿಗೆ ಒಂದು ಗೌರ್ಮೆಂಟ್ ಬಸ್ ಸಿಗಿದೆ. ನಮಗೆ ತುಂಬ ಹೆಮ್ಮೆಯ ವಿಷಯ. ನನ್ನ ಹೆಸರು ಶ್ರೀನಿವಾಸ ವಡ್ಡರ್ಸೆ ಅಂತ, ಬ್ರಹ್ಮಾವರ ಗ್ಯಾರಂಟಿ ಸಮಿತಿಯ ಸದಸ್ಯ ನಾನು. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮೊದಲಿಂದು ಬಸ್ಗಳ ಸಮಸ್ಯೆ. ಖಾಸಗಿ ಬಸ್ಗಳಿದ್ದು ಆದರೆ ಅದರಲ್ಲಿ ಬೆಳಿಗ್ಗೆ ಫುಟ್ಬೋರ್ಡ್ನಲ್ಲಿ ನಾನೇ ಒಂದು ವೈರಲ್ ಮಾಡಿದ್ದೇನೆ. ಅದನ್ನು ಫುಟ್ಬೋರ್ಡ್ನಲ್ಲಿ ಸ್ಕೂಲ್ ಮಕ್ಕಳು ನೇತಾಡಿಕೊಂಡು ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಇದೇ ನಮ್ಮ ಲೈನ್ನಲ್ಲಿ ಅಷ್ಟು ಕಷ್ಟ ಆಗ್ತಿತ್ತು ಬೆಳಗಿನ ಟೈಮಲ್ಲಿ. ಮತ್ತು ಹಾಗೆ ಕಾರ್ಮಿಕರು ಸಹ ಅದೇ ಬಸ್ನಲ್ಲಿ ಹೋಗೋದ್ರಿಂದ ಅವರಿಗೂ ಸಹ ತೊಂದರೆ. ಆದರೆ ಬಸ್ಸಿನಲ್ಲಿ ಕಿಕ್ಕಿರಿದ ಜನ ಎಲ್ಲಾದರೂ ಮಕ್ಕಳು ಕೆಳಗಡೆ ಬಿದ್ದು ಏನಾದರೂ ಅನಾಹುತ ಆಗುವ ಸಂದರ್ಭ ಸಹ ಇದೆ. ಅದರದ್ದು ಒಂದು ವಿಡಿಯೋ ಸಹ ನನ್ನ ಹತ್ರ ಇವತ್ತಿದೆ. ಆ ನಂತರ ನಾವು ಎಲ್ಲ ಸೇರಿಕೊಂಡು ಅಜಿತ್ ಶೆಟ್ಟರಿಂದ ಹಿಡಿದು ಎಲ್ಲ ನಮ್ಮ ನಾಯಕರೆಲ್ಲ ಸೇರಿಕೊಂಡು ನಾವು ಗ್ಯಾರಂಟಿ ಸಮಿತಿಯಲ್ಲಿ ಸಮೇತ ಅದನ್ನು ಪ್ರಸ್ತಾವ ಮಾಡಿದ್ದೀವಿ. ಅದನ್ನು ಅರ್ಜಿ ಸಹ ಕೊಟ್ಟಿದ್ದೇವೆ ನಾವು. ನಂತರ ನಮ್ಮ ಬಸ್ ಬೇಕಂತೇಳಿ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ, ಅರ್ಜಿಯನ್ನು ಕೊಟ್ಟಾಗ ಮಂಜೂರು ಮಾಡಿದರು. ಇಲ್ಲಿ ಹೆಚ್ಚಿಗೆ ಅಂತೇಳಿ ಹೇಳಿದರೆ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ಶಕ್ತಿ ಯೋಜನೆ ಅಷ್ಟು ಪ್ರಯೋಜನ ಸಿಗ್ತಾ ಇಲ್ಲ. ಯಾಕಂದೇಳಿ ಹೇಳಿದ್ರೆ ಬಸ್ಗಳಿಲ್ಲ. ಹಳ್ಳಿಯಲ್ಲಿ ಬಸ್ಗಳು ಆಗ್ತಾ ಇಲ್ಲ ಇವತ್ತು. ಯಾಕಂದರೆ ಆ ಕಡೆ ಮೈಸೂರು, ಮಂಡ್ಯ, ರಾಯಚೂರು, ಬಿಜಾಪುರ, ಬಾಗಲಕೋಟೆ ಆ ಕಡೆ ಅದರ ಪ್ರಯೋಜನವನ್ನು ಬೇಕಾದಷ್ಟು ಮಹಿಳೆಯರು ಪಡ್ಕೊಳ್ತಾರೆ. ಆ ಯೋಜನೆ ಅಲ್ಲಿ ಸಮರ್ಪಕವಾಗಿ ಜಾರಿಯಾಗಿದೆ. ಆದರೆ ನಮ್ಮ ಈ ಭಾಗದಲ್ಲಿ ಏನು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಏನಿದೆ, ಇಲ್ಲಿ ತುಂಬ ಕಡಿಮೆ ಇದೆ ಬಸ್ಸು. ಇನ್ನು ಹಳ್ಳಿಗಳಲ್ಲಿ ಸಮೇತ ಈ ಬಸ್ಸನ್ನು ಹಾಕುವಂಥ ವ್ಯವಸ್ಥೆ ಆಗಬೇಕು. ಕಳೆದ ಒಂದು 25 ವರ್ಷಗಳ ಬೇಡಿಕೆ. ಕೋಟ ವಿವೇಕ ವಿದ್ಯಾಸಂಸ್ಥೆಯ ಸಾವಿರಾರು ವಿದ್ಯಾರ್ಥಿಗಳು ಏನು ಒಂದು ಬಸ್ಸಿನ ಒಂದು KSRTC ಬಸ್ಸನ್ನು ಮಂಜೂರು ಮಾಡಬೇಕಂತ ಕಳೆದ ಬಾರಿ BJPಯ ಸರ್ಕಾರವಿದ್ದಾಗ ಸಹ ಶ್ರೀನಿವಾಸ ಪೂಜಾರಿ ಅವರು ಒಂದು ಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲೂ ಸಹ ಒಂದು 100 ಯುವಕರು ಮತ್ತು ಎಲ್ಲ ಮಹಿಳೆಯರು ಸಹ ಬೇಡಿಕೆಯನ್ನು ಇಟ್ಟಿದ್ದರು. ಆದರೂ ಕೂಡ BJP ಸರ್ಕಾರವಿದ್ದಾಗ ಒಂದು ಬಸ್ಸನ್ನು ಮಂಜೂರು ಮಾಡಲು ಅವರಿಂದ ಆಗಲಿಲ್ಲ. ಆದರೆ ಒಂದು ದಿವಸ ನಮ್ಮ ಸನ್ಮಿತ್ರರಾದಂತಹ ಉದಯವಾಣಿ ವರದಿಗಾರರಾದಂತಹ ರಾಜೇಶ್ ಕಾಣಿಗರವರು ನನಗೆ ಒಂದು ಆರ್ಟಿಕಲ್ ಮಾಡಿ ನನಗೆ ವಾಟ್ಸಪ್ ಮೂಲಕ ಕಳಿಸ್ತಾರೆ. ನೀವು ಈಗ ರಾಜ್ಯದ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀರಿ. ನಿಮ್ಮ ಊರಿಗೆ ಏನು ಗೋಳಿ ಅಂಗಡಿ, ಸಾಹೇಬ್ರಕಟ್ಟೆ, ಮಂದರ್ತಿ ಮತ್ತು ಬನ್ನಾಡಿ, ಮಧುವನ, ಕೋಟ, ಕುಂದಾಪುರ ಈ ಭಾಗಕ್ಕೆ ಒಂದು ಸರಕಾರಿ ಬಸ್ಸನ್ನು ಮಂಜೂರು ಮಾಡುವಂತೆ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಅದನ್ನು ಮಂಜೂರು ಮಾಡಿಕೊಂಡು ಬನ್ನಿ. ಇದು ಬಹು ವರ್ಷದ ಬೇಡಿಕೆಯಾಗಿದೆ ಅಂತ ನನಗೊಂದು ವಾಟ್ಸಪ್ ಮೂಲಕ ಒಂದು ಸಂದೇಶವನ್ನು ನನ್ನ ಮಿತ್ರರಾದಂತಹ ಉದಯವಾಣಿ ಪತ್ರಿಕೆಯ ವರದಿಗಾರರಾದಂತಹ ರಾಜೇಶ್ ಕಾಣಿಗರು ನನಗೆ ಕಳಿಸ್ತಾರೆ. ನಾನು ಆ ಒಂದು ವರದಿಯನ್ನು ನೋಡಿ ಒಂದೆರಡು ದಿವಸದಲ್ಲಿ ನಮ್ಮ ಸಾರಿಗೆ ಸಚಿವರು, ಈ ರಾಜ್ಯ ಕಂಡಂಥ ಅಪ್ರತಿಮ ನಾಯಕರು ರಾಮಲಿಂಗಾರೆಡ್ಡಿ ಅವರಿಗೆ
ಆ ಒಂದು ಮನವಿಯನ್ನು ಹೋಗಿ ಕೊಡ್ತೇನೆ. ಆದಾಗ ಅವರು ಹೇಳ್ತಾರೆ, ನಾವು ಖಾಸಗಿ ಬಸ್ಸಿನವ್ರ ಹತ್ರ ಅಲ್ಲಿ ಏನು ನಾವು ಈ ಬಸ್ಸನ್ನು ಬಿಟ್ಟರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ಸ್ಟೇ ಅವರು ತಂದರೂ ಪರವಾಗಿಲ್ಲ, ಇದು ಸಾರ್ವಜನಿಕರ ಸಮಸ್ಯೆ ಮತ್ತು ಮಹಿಳೆಯರಿಗೆ ಉಚಿತ ಸಿಗುವಾಗ ಆ ಮಹಿಳೆಯರಿಗೆ ಒಂದು ಶಕ್ತಿ ನೀಡಿದಂಥ ಒಂದು ಶಕ್ತಿ ಯೋಜನೆಯ ಒಂದು ಶಕ್ತಿಯ ನೀಡಿದಂಥ ಕೆಲಸ ಆಗ್ತದೆ ಅಂತ ಹೇಳ್ತೇನೆ. ಈ ವಡ್ಡರ್ಸೆ ಗ್ರಾಮದಲ್ಲಿ ಬಹಳ ದಿನಗಳಿಂದ ನಮಗೆ ಒಂದು ಗ್ರಾಮೀಣ ಪ್ರದೇಶವಾದ ಈ ಪ್ರದೇಶದಲ್ಲಿ ಗೌರ್ಮೆಂಟ್ ಬಸ್ಸಿನ ಬೇಡಿಕೆಗಳು ಬಹಳ ದಿನದಿಂದ ಇತ್ತು. ಇದರ ಬಗ್ಗೆ ಸಾಕಷ್ಟು ಜನ ಈ ಹಿಂದೆ ಹೋರಾಟ ಮಾಡಿದರು. ಮುಖ್ಯವಾಗಿ ಈ ಹೋರಾಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಅಜಿತ್ ಕುಮಾರ್ ಶೆಟ್ಟಿ ಹಾಗೂ ನಮ್ಮ ಇಡೀ ಟೀಮ್ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಇದರಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿದರು. ನಮಗೆ ಏನು ಪ್ರೈವೇಟ್ ಬಸ್ ಅವರೊಟ್ಟಿಗೆ ನಮಗೆ ಹೋರಾಟ ಏನೂ ಇಲ್ಲ. ನಿಜವಾಗಿ ಹೇಳಬೇಕಂದ್ರೆ ಪ್ರೈವೇಟ್ ಬಸ್ ಅವ್ರ ಹತ್ರವೂ ನಾವು ಸೌಹಾರ್ದಯುತವಾಗಿ ಇದರ ಬಗ್ಗೆ ಪರಿಹಾರ ಕಂಡುಕೊಳ್ಳಿ, ನಿಮ್ಮ ಟೈಮಿಂಗ್ಸನ್ನು ಬಿಟ್ಟು ಬೇರೆ ಟೈಮಿಂಗ್ಸ್ ನಮಗೆ ಕೊಡಿ, ಆದರೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಯೂಸ್ ಆಗುವ ಟೈಮಿಂಗ್ಸ್ ಕೊಡಿ ಅಂತ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಈ ಹಿಂದೆ. ಅವರು ಸಹ ನಮ್ಮ ಹತ್ರ ಮಾತಾಡಿದರು. ನಮಗೆ ನೀವು ಪೀಕ್ ಅವರಲ್ಲಿ ನಮಗೆ ವ್ಯವಸ್ಥೆಗೆ ಸಮಸ್ಯೆ ಆಗ್ತಾ ಇದೆ, ಪೀಕ್ ಅವರಲ್ಲಿ ನೀವು ತಗೊಂಡ್ರೆ ಕಷ್ಟ ಆಗ್ತಾ ಇದೆ ಅಂತ ಆ ಮಾತನ್ನು ಅವರು ಹೇಳಿದರು. ಆದರೆ ನಮ್ಮ ಉದ್ದೇಶ ಇರುವುದು ಖಾಲಿ ಶಾಲಾ ಮಕ್ಕಳು, ಮಹಿಳೆಯರು ಮತ್ತು ಕಾರ್ಮಿಕರಿಗೆ ಇರುವುದರಿಂದ ನಮಗೆ ಆ ಸಮಯ ನಮಗೆ ಬೇಕು ಅನ್ನೋದನ್ನು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಟೈಮಿಂಗ್ಸನ್ನು ನಾವು ಹೇಳ್ತೇವೆ. ಆ ಟೈಮಿಂಗ್ಸಿಗೆ ನಾವು ನಮ್ಮ KSRTC ಅವರು ನಮ್ಮ ಎಲ್ಲ ನಾಯಕರುಗಳ ಮನವಿಯ ಮೇರೆಗೆ ಇದನ್ನು ಟೈಮಿಂಗ್ ಸೆಟ್ ಮಾಡಿ ಈ ಗ್ರಾಮೀಣ ಪ್ರದೇಶಕ್ಕೆ ಒಂದು ವರದಾನವಾಗಿ ಈ ಶಕ್ತಿ ಯೋಜನೆ ಪರಿಣಮಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇದಕ್ಕೆ ಶ್ರಮಿಸಿದ ನಮ್ಮೆಲ್ಲ ನಾಯಕರು ಅಜಿತ್ ಕುಮಾರ್ ಶೆಟ್ಟಿ ಹಾಗೂ ನಮ್ಮ ದಿನೇಶ್ ಹೆಗಡೆ ಮೊಳಹಳ್ಳಿ, ಕಿಸನ್ ಹೆಗಡೆ ಅವರು, ಕೋಟಾ ಬ್ಲಾಕ್ನ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು ಹಾಗೂ ನನ್ನೆಲ್ಲ ಗ್ಯಾರಂಟಿ ಸಮಿತಿಯ ಸದಸ್ಯರುಗಳಿಗೆ ನಾನು ಕೃತಜ್ಞತೆಯನ್ನು ಹಾಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ಸರ್ಕಾರದ ಒಂದು ಅದರ ಅಡಿಯಲ್ಲಿ ವಡ್ಡರ್ಸಿಗೆ ಒಂದು KSRTC ಬಸ್ಸು ಒಂದು ಬಿಡುಗಡೆ ಆಗಿದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಅಜಿತ್ ಕುಮಾರ್ ಶೆಟ್ಟರು, ಇವರು ನಮ್ಮ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು. ಇವರು ಹೋರಾಟದ ಫಲವಾಗಿ 100ಕ್ಕೂ 100 ಊರಲ್ಲಿ ಯಾರ ಹತ್ರ ಕೇಳಿದ್ರು, ಸಣ್ಣ ಮಗು ಹತ್ರ ಕೇಳಿದ್ರು ಸಹಿತ ಹೇಳ್ತದೆ. ಇದಕ್ಕೆ ಕಾರಣ ನಮ್ಮ ಈ ಕುಂದಪಟ್ಟು ಮಂದತ್ತಿಂದ KSRTC ಬಸ್ ಪ್ರಮುಖ ರೂವಾರಿ ಅಂತ ಹೇಳಿದ್ರೆ ಅಜಿತ್ ಕುಮಾರ್ ಶೆಟ್ಟರು, ವಡ್ಡರ್ಸೆ ಇವರೇ ಕಾರಣ. ಬಿಟ್ಟರೆ ಮತ್ತು ಬೇರೆ ಯಾರೂ ಕಾರಣ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರುವುದು ಒಂದು, ಮತ್ತು ಅದಕ್ಕೆ ಪ್ರಮುಖವಾಗಿ ಇವರು ಮತ್ತು ಇವರ ಜೊತೆಗಿರುವ ಸಂಘಟಕರು ಇವರ ಯುವ ನಾಯಕರೆಲ್ಲ ಒಟ್ಟಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಮಂದತ್ತಿಂದ ಕುಂದಾಪುರಕ್ಕೆ KSRTC ಬಸ್ ಬಂದಿದೆ. ಅದು ಹೊರತು ಬೇರೆ ಯಾರಿಂದ ಒಂದು ಕಾರಣಭೂತರಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹಾಗೆ ಅವ್ರ ಹತ್ರ ಇನ್ನೊಂದು ನಾವು ಪ್ರಮುಖ ಒಂದು ಬೇಡಿಕೆ ಇಟ್ಟಿದ್ದೇವೆ. ನಮ್ಮೂರಲ್ಲೂ ಒಂದು ಕಾವಡಿ, ಈ ಪಕ್ಕದ ಊರು ಕಾವಡಿ, ನಮ್ಮೂರಲ್ಲಿ ತುಂಬವಾಗಿ ಒಂದು 100-200 ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ ಆ ಕಡೆ ಈ ಕಡೆ. ನಾವು ಒಂದು 3 ಕಿಲೋಮೀಟ್ರ್ ಇಲ್ಲಿಂದ ಕಾವಡಿಯನ್ನು ಗೋಳಿಮರ ನಡ್ಕೊಂಡು ಹೋಗಿ ನಾವು ಬೇರೆ ಕಾಲೇಜಿಗೆ ಅಥವಾ PUCಗೆ ನಾವು ಹೋಗಬೇಕಾಗತ್ತೆ. ಮತ್ತು ತುಂಬ ಜನ ಕಾರ್ಮಿಕರು ಸಹಿತ ಇದ್ದಾರೆ. ಎಲ್ಲರೂ ಹೋಗುವಾಗ ಒಂದು 3 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕಾಗತ್ತೆ. ಅವರೆಲ್ಲರಿಗೂ ಅನುಕೂಲವಾಗುವ ದೃಷ್ಟಿಯಿಂದ ನಮ್ಮೂರಿಗೂ ಸಹಿತ ಒಂದು KSRTC ಬಸ್ಸನ್ನು ಈ ಶಕ್ತಿ ಯೋಜನೆ ಅಡಿಯಲ್ಲಿ ಒಂದು ಬಿಡಬೇಕಂತೇಳಿ ನಾವು ನಮ್ಮ ಇಲ್ಲಿಗೆ ಆಗಮಿಸಿದ ಪುಷ್ಪಾ ಮೇಡಮ್, ರಾಜ್ಯ ಉಪಾಧ್ಯಕ್ಷರು, ಗ್ಯಾರಂಟಿ ಉಪಾಧ್ಯಕ್ಷರು ಬಂದಿದ್ದಾರೆ. ಅವರಿಗೆ ನಾವು ಮನವಿ ನೀಡಿದ್ದೇವೆ. ಹಾಗೂ ಇದರ ಈ ಹಿಂದೆ ನಮ್ಮ ರಾಜೇಶ್ ಗಾಣಿಗ ಅವರು ವರದಿಯಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ನಮ್ಮ ಕಾವಡಿಯಲ್ಲಿ ಇರುವಂಥ ತೊಂದರೆಗಳು, ಇದರಿಂದ ವಿದ್ಯಾರ್ಥಿಗಳಿಗೂ ತೊಂದರೆ, ಕಾರ್ಮಿಕರಿಗಾಗುವ ತೊಂದರೆ ಮತ್ತು ನಮ್ಮ ಮಹಿಳೆಯರಿಗೆ ಆಗುವ ತೊಂದರೆಗಳು, ಕೂಲಿ ಕಾರ್ಮಿಕರಾಗುವ ತೊಂದರೆ ಸಹಿತ ಇದರ ಬಗ್ಗೆ ಹೇಳಿದ್ದಾರೆ. ಇದೆಲ್ಲರೂ ಉದಾಹರಣೆ ಪ್ರಸ್ತುತವಾಗಿದೆ. ಈಗ ನಾವು ಇಲ್ಲಿ ಒಂದು ಈ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಅಧ್ಯಕ್ಷರು, ನಮ್ಮ ವಡ್ಡರ್ಸಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಅಜಿತ್ ಕುಮಾರ್ ಶೆಟ್ಟರು ಇವರೆಲ್ಲರೂ ಸೇರಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇದಕ್ಕೆ ನಮ್ಮ ಕೂಡಲೇ ಸರ್ಕಾರ ಸ್ಪಂದನೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.